ಮಾನ್ಯಾಳ ಮರ್ಯಾದೆ ಹತ್ಯೆ ಮಾದಿಗ ಸಮುದಾಯದಿಂದ ಖಂಡನ ಸಭೆ. ಆರೋಪಿಗಳಿಗೆ ಕಠಿಣ ಶಿಕ್ಷೆ ವಿಧಿಸಲು ಬಸವನಪುರ ರಾಜಶೇಖರ್ ಆಗ್ರಹ. ಪ್ರೀತಿಸಿ ಅಂತರ್ಜಾತಿ ಯುವಕನ ಜೊತೆ ವಿವಾಹವಾಗಿದ್ದ ಹುಬ್ಬಳ್ಳಿ ತಾಲೂಕಿನ ಇನಾಂ ವೀರಾಪುರದಲ್ಲಿ ಗರ್ಭಿಣಿ ಎಂದು ಕೂಡ ನೋಡದೆ ತಂದೆ ಮಗಳನ್ನ ಹತ್ಯೆ ಮಾಡಿದ್ದು, ವಿವೇಕಾನಂದ ಕುಟುಂಬದ ಮೇಲೆ ಮಾರಣಾಂತಿಕ ಹಲ್ಲೆ ಮಾಡಿರುವ ಆರೋಪಿಗಳಿಗೆ ಕಠಿಣ ಶಿಕ್ಷೆಯನ್ನು ವಿಧಿಸುವಂತೆ ಮಾದಿಗ ಮೀಸಲಾತಿ ಹೋರಾಟ ಸಮಿತಿಯ ಜಿಲ್ಲಾಧ್ಯಕ್ಷ ಬಸವನಪುರ ರಾಜಶೇಖರ್ ಸರ್ಕಾರವನ್ನು ಒತ್ತಾಯಿಸಿದ್ದಾರೆ. ನಗರದ ಪ್ರವಾಸಿ ಮಂದಿರದಲ್ಲಿ ಮಾದಿಗ ಸಮುದಾಯ ವತಿಯಿಂದ ನಡೆದ ಮಾನ್ಯಾಳ ಮರ್ಯಾದೆ ಹತ್ಯೆಯನ್ನು ಖಂಡಿಸಿ ಸಭೆಯಲ್ಲಿ ಅವರು ಮಾತನಾಡಿ, ಅಂತರ್ಜಾತಿಯಾಗಿದ್ದರೂ ಸಹ ಮಾನ್ಯಾಳ ಪತಿ ವಿವೇಕಾನಂದ ಕುಟುಂಬದವರು ಚೆನ್ನಾಗಿ ನೋಡಿಕೊಂಡಿದ್ರು. ಆದರೂ ಸಹ ತಂದೆ ಮಗಳನ್ನ ಬಲಿ ಪಡೆದುಕೊಂಡಿದ್ದಾರೆ. ಮಾನ್ಯಾಳ ಜೊತೆ ಆಕೆಯ ಹೊಟ್ಟೆಯಲ್ಲಿದ್ದ ಮಗುವನ್ನ ಕಳೆದುಕೊಂಡು ಪತಿ ವಿವೇಕಾನಂದ ಕಣ್ಣೀರಿನಲ್ಲಿ ಕೈ ತೊಳೆಯುತ್ತಿದ್ದಾನೆ. ಇನ್ನೊಂದೆಡೆ ಘಟನೆಯಲ್ಲಿ ಗಂಭೀರವಾಗಿ ಗಾಯಗೊಂಡಿರುವ ವಿವೇಕಾನಂದನ ತಾಯಿ ಸಹ ಆಸ್ಪತ್ರೆಯಲ್ಲಿ ಜೀವನ್ಮರಣ ಹೋರಾಟ ನಡೆಸಿದ್ದು, ವಿವೇಕಾನಂದ ಕುಟುಂಬಕ್ಕೆ ಭದ್ರತೆ ಒದಗಿಸಬೇಕು, ಸರ್ಕಾರದಿಂದ ಪರಿಹಾರವನ್ನ ನೀಡಬೇಕು, ಕುಟುಂಬದ ಸದಸ್ಯರೊಬ್ಬರಿಗೆ ಸರ್ಕಾರಿ ಉದ್ಯೋಗ ನೀಡಬೇಕು. ಮಾನ್ಯಾಳ ಹತ್ಯೆಗೆ ಮಾಡಿದ ತಂದೆ ಕುಮ್ಮಕ್ಕು ನೀಡಿದ ಕಿಡಿಗೇಡಿಗಳಿಗೆ ಕಠಿಣ ಶಿಕ್ಷೆ ವಿಧಿಸುವ ಮೂಲಕ ಮುಂದಿನ ಇಂತಹ ಘಟನೆ ಮರುಕಳಿಸದಂತೆ ಮಾಡಬೇಕು ಎಂದು ಒತ್ತಾಯಿಸಿದ್ದಾರೆ. ಮುಖಂಡ ಎಚ್ ನಾಗರಾಜು ಮಾತನಾಡಿದರು. ಸಭೆಯಲ್ಲಿ ದ್ವಾರಕಿ ಕೊಳ್ಳೇಗಾಲ, ಸಿಎಚ್ ರಂಗಸ್ವಾಮಿ, ಎಲ್ಐಸಿ ಲಿಂಗರಾಜು, ವೆಡ್ಡಿಂಗ್ ಲಿಂಗರಾಜು, ಶಿವಕುಮಾರ್, ರಾಮಸಮುದ್ರ, ಶಾಗ್ ಸುಂದರ್, ಸುರೇಶ್, ಸಿಕೆ ಹುಂಡಿ, ಬೆಳ್ಳಿಯಪ್ಪ, ಎಂಕೆಪಿ ಮಾದೇಶ್, ಸುಂದರ್, ಚನ್ನಸ್ವಾಮಿ, ಜಯರಾಜ್, ಚನ್ನಬಸವಯ್ಯ, ಸಿ ನಾಗಮಲ್ಲು, ಮಾರಿಸ್ವಾಮಿ, ಸಿದ್ದರಾಜು, ಮಾದಾಪುರ, ನಂದೀಶ್, ಶಿವಮಲ್ಲು, ಸಿ ಮಧು ಇತರರು ಭಾಗವಹಿಸಿದ್ರು. ಬ್ಯೂರೋ ರಿಪೋರ್ಟ್ ಹೊಮ್ಮ ನಂಜುಂಡನಾಯಕ, ಪ್ರಜಾಪವ ಟಿವಿ, ಚಾಮರಾಜನಗರ. ಹುಬ್ಬಳ್ಳಿ ತಾಲೂಕು ಇನಾಮ ವೀರಾಪುರ ಗ್ರಾಮದ ದಲಿತ ಸಮುದಾಯದ ಯುವಕ ವಿವೇಕಾನಂದ ಅನ್ಯಕವಿನ ಮಾನ್ಯರ ಜೊತೆ ಒಂದು ಪ್ರೀತಿ ಸಂದರ್ಭದಲ್ಲಿ ಮಾನ್ಯಳನ್ನು ಮದುವೆ ಆಗ್ತಾನೆ. ಮದುವೆಯಾಗಿ ಅವನ ಕುಟುಂಬ, ಅವನ ತಂದೆ ತಾಯಿ ಬಂಧು ಬಳಗದ ಜೊತೆ ಅನೂನ್ಯ ಗಂಡ ಹೆಂಡತಿಗಳು ಒಟ್ಟು ಬಾಳ್ತಿರ್ತಾರೆ. ಈ ಸಂದರ್ಭದಲ್ಲಿ ಹುಡುಗಿ ಕಡೆಯವರು, ಹುಡುಗಿ ತಂದೆ ಈ ಒಂದು ವಿವೇಕಾನಂದ ದಲಿತ ಯುವಕನ ವಿವೇಕಾನಂದ ಅವನ ತಂದೆ ತಾಯಿಗಳೀಗ ವಾಮ ಮಾರ್ಗದಲ್ಲಿ ಕೊಲ್ಲುವಂತ ಒಂದು ಪ್ರಯತ್ನ ಮಾಡ್ತಾನೆ. ಆ ಒಂದು ವಾಮ ಮಾರ್ಗದಿಂದ ಕೊಲ್ಲುವಂತ ಪ್ರಯತ್ನ ಮಾಡಿದಂತ ಸಂದರ್ಭದಲ್ಲಿ ಅವರು ಆ ಕುಟುಂಬ, ವಿವೇಕಾನಂದ ಕುಟುಂಬ ಬಚಾವಾಗುತ್ತೆ. ಅಲ್ಲಿಂದ ಸೋತಾನೆ. ಮತ್ತೆ ಹೆಂಗಾರು ಮಾಡಿ ಸೇರಿ ತೀರಿಸ್ಕೊಳ್ಬೇಕು ಅಂತ ಹೇಳಿ ಅವನು ಹುಡುಗ ವಿವೇಕಾನಂದನ ಮನೆಗೆ ನುಗ್ತಾನೆ. ಅವನು ಮನೇಲಿರಲ್ಲ. ಆದ್ರೆ ಮಾನ್ಯ 7 ತಿಂಗಳ ತುಂಬು ಗರ್ಭಿಣಿ ಆ ವಿವೇಕಾನಂದನ ಮನೇಲಿರ್ತಾರೆ. ಆ ಸಂದರ್ಭದಲ್ಲಿ ಹುಡುಗಿ ತಂದೆ ಮನೆಗೆ ನುಗ್ಗಿ ಆ ಹುಡುಗಿನ ತುಂಬಾ ಅತಿ ಭೀಕರವಾಗಿ ಬರ್ಬರವಾಗಿ ಕೊಲೆ ಮಾಡ್ತಾನೆ. ಆ ಒಂದು ಕೊಲೆನ ತಡೆಯಕ್ಕೆ ಹೋಗಿದ್ಲೆ ಹುಡುಗನ ಕುಟುಂಬದವರು ಅವ್ರ ಮೇಲೂ ಕೂಡ 5 ಜನ ಜೊತೆ ಗಂಭೀರವಾದ ಹಲ್ಲೆ ಮಾಡಿದ್ದಾನೆ. ಅವರು ಕೂಡ ಇವತ್ತು ಚಿಕಿತ್ಸೆ ಪಡಿತಾ ಇದ್ದಾರೆ. ಇದು ತುಂಬಾ ಅನ್ಯಾಯ. ಇವತ್ತು ಕಾನೂನು ಚೌಕಟ್ಟಿನಲ್ಲಿ ಕ್ರಮ ಬೇಕಾಗಿತ್ತು ವಿನಃ ಎಲ್ಲೋ ಒಂದ್ ಕಡೆ ಅವರು ಕಾನೂನು ಕೈ ತಗೊಂಡಿದ್ರೆ ಈಗ ನಾವೆಲ್ಲ ದಲಿತ ಸಮುದಾಯಗಳನ್ನೆಲ್ಲ ಒಟ್ಟು ಖಂಡಿಸ್ತೇವೆ. ಆದ್ರೆ ಇವತ್ತು ಇಷ್ಟು ಸಂವಿಧಾನದಲ್ಲಿ ಈ ದಲಿತ ನಿಮ್ಮ ಬೇಡಿಕೆ ಏನು? ನಮ್ಮ ಬೇಡಿಕೆ ಇವತ್ತು ಏನೋ ಮಾನ್ಯ ಮತ್ತು ವಿವೇಕಾನಂದನ ಕುಟುಂಬಕ್ಕೆ ಅನ್ಯಾಯ ಆಗಿದೆ. ವಿವೇಕಾನಂದನ ಕುಟುಂಬಕ್ಕೆ ಫುಲ್ ಪೊಲೀಸ್ ಬಂದೋಬಸ್ತ್ ಕೊಡಬೇಕು, ಪೊಲೀಸ್ ರಕ್ಷಣೆ ಕೊಡಬೇಕು, ಆ ಕುಟುಂಬಕ್ಕೆ ಸರ್ಕಾರಿ ನೌಕರಿ ಕೊಡಬೇಕು. ಆ ಕುಟುಂಬನ ಇವತ್ತು ಎಲ್ಲೂ ಕೂಡ ಯಾರು ಕೂಡ ಸಮಾನತೆಯಿಂದ ನೋಡ್ತಾ ಇಲ್ಲ. ಆ ಕುಟುಂಬಕ್ಕೆ ಭೂ ಒಡೆತನದಿಂದ ಭೂಮಿ ಕೊಡಬೇಕು. ಮತ್ತೆ ಅವ್ರಿಗೆ ಅಲ್ಲೇ ಒಳಗಾಗಿದ್ದಾರಲ್ಲ ಅವ್ರಿಗೆ ಹೆಚ್ಚಿನ ರೀತಿ ಪರಿಹಾರ ಕೊಡಬೇಕು. ಇವತ್ತು ಅವರ ದೌರ್ಜನ್ಯಕ್ಕೆ ಇವತ್ತು ಪ್ರಾಣ ಬಿಟ್ಟಿದ್ದಾಳ ಹುಡುಗಿ, ತುಂಬು ಗರ್ಭಿಣಿ ಮಾನ್ಯ, ಅವಳಿಗೆ ಮತ್ತೆ ಆ ಕುಟುಂಬಕ್ಕೆ ಅಂದ್ರೆ ಅವ್ರ ಗಂಡನ ಕುಟುಂಬಕ್ಕೆ ಕೇಂದ್ರ ಮತ್ತೆ ರಾಜ್ಯ ಸರ್ಕಾರಗಳು ಹೆಚ್ಚಿನ ರೀತಿ ಪರಿಹಾರ ಘೋಷಣೆ ಮಾಡಬೇಕು. ಇದು ನಮ್ಮ ಹಕ್ಕು ಒತ್ತಾಯ. ಆರೋಪಿಗಳು ಏನು ಬೇಕು? ಆರೋಪಿಗಳಿಗೆ ಕಠಿಣ ಶಿಕ್ಷೆ ಆಗಬೇಕು. ಅವ್ರು ಯಾರ್ಯಾರು ಸಪೋರ್ಟ್ ಮಾಡಿದ್ರು, ಹಿಂದೆ ಅವನ ಕೈಯಿಂದ ಅವನ ಬೆನ್ನಿಂದ ತುಂಬಾ ಜನ ಇದ್ದಾರೆ. ಎಲ್ಲರೂ ಕೂಡ ಯಾರ್ಯಾರು ಇದಕ್ಕೆ ಭಾಗಿಯಾಗಿದ್ದಾರೆ ಎಲ್ಲರೂ ಕೂಡ ಪತ್ತೆ ಹಚ್ಚಬೇಕು. ಶೀಘ್ರವಾಗಿ ಪತ್ತೆ ಹಚ್ಚಿ ಅವರಿಗೆ ಕಠಿಣ ಶಿಕ್ಷೆ ಆಗಬೇಕು. ಜೀವಾವಧಿ ಶಿಕ್ಷೆ ಅಲ್ಲ, ಗಲ್ಲು ಶಿಕ್ಷೆ ಮಾಡಬೇಕು. ಯಾಕಂದ್ರೆ ಇವತ್ತು ಮಾನ್ಯರಿಗಾಗಿದ್ದು ವಿವೇಕಾನಂದನಿಗಾಗಿದ್ದಲ್ಲ, ಮತ್ತೆ ಯಾರು ಆಗಬಾರದು ಈ ಕೃತ್ಯ ಅಂತೇಳಿ ನನ್ನ ಒತ್ತಾಯ ಇದೆ. ಹುಬ್ಬಳ್ಳಿ ತಾಲೂಕು ಇನಾಮ ವೀರಾಪುರ ಗ್ರಾಮದ ದಲಿತ ಸಮುದಾಯದ
ಇವಾಗ ವಿವೇಕಾನಂದ ಅನ್ಯ ಕವಿನ ಮಾನ್ಯರ ಜೊತೆ ಒಂದು ಪ್ರೇಮ, ಒಂದು ಪ್ರೀತಿ ಸಂದರ್ಭದಲ್ಲಿ ಮಾನ್ಯಳನ್ನು ಮದುವೆ ಆಗ್ತಾನೆ. ಮದುವೆಯಾಗಿ ಅವನ ಕುಟುಂಬ, ಅವನ ತಂದೆ ತಾಯಿ ಬಂಧುಗಳ ಜೊತೆ ಅನೂನ್ಯ ಗಂಡ ಹೆಂಡತಿಗಳು ಒಟ್ಟು ಬಾಳ್ತಿರ್ತಾರೆ. ಈ ಸಂದರ್ಭದಲ್ಲಿ ಹುಡುಗಿ ಕಡೆಯವರು, ಹುಡುಗಿ ತಂದೆ, ಈ ಒಂದು ವಿವೇಕಾನಂದ ದಲಿತ ಯುವಕನ ವಿವೇಕಾನಂದ ಅವನ ತಂದೆ ತಾಯಿಗಳೀಗ ವಾಮ ಮಾರ್ಗದಲ್ಲಿ ಕೊಲ್ಲುವಂತ ಒಂದು ಪ್ರಯತ್ನ ಮಾಡ್ತಾನೆ. ಆ ಒಂದು ವಾಮ ಮಾರ್ಗದಿಂದ ಕೊಲ್ಲುವಂತ ಪ್ರಯತ್ನ ಮಾಡಿದಂತ ಸಂದರ್ಭದಲ್ಲೂ ಆ ಕುಟುಂಬ, ವಿವೇಕಾನಂದನ ಕುಟುಂಬ ಬಚಾವಾಗುತ್ತೆ. ಅಲ್ಲಿಂದ ಸೋತಾನೆ. ಮತ್ತೆ ಹೆಂಗಾರು ಮಾಡಿ ಸೇರಿ ತೀರಿಸ್ಕೊಳ್ಬೇಕು ಅಂತ ಹೇಳಿ ಅವನು ಹುಡುಗ ವಿವೇಕಾನಂದನ ಮನೆಗೆ ನುಗ್ತಾನೆ. ಅವನು ಮನೇಲಿ ಇರೋಲ್ಲ. ಆದ್ರೆ ಮಾನ್ಯ 7 ತಿಂಗಳ ತುಂಬು ಗರ್ಭಿಣಿ ಆ ವಿವೇಕಾನಂದನ ಮನೇಲಿ ಇರ್ತಾರೆ. ಆ ಸಂದರ್ಭದಲ್ಲಿ ಹುಡುಗಿ ತಂದೆ ಮನೆಗೆ ನುಗ್ಗಿ ಆ ಹುಡುಗಿನ ತುಂಬಾ ಅತಿ ಭೀಕರವಾಗಿ ಬರ್ಬರವಾಗಿ ಕೊಲೆ ಮಾಡ್ತಾನೆ. ಆ ಒಂದು ಕೊಲೆನ ತಡೆಯಕ್ಕೆ ಹೋಗಿದ್ಲೆ ಹುಡುಗನ ಕುಟುಂಬದವರು ಅವ್ರ ಮೇಲೂ ಕೂಡ 5 ಜನ ಜೊತೆ ಗಂಭೀರವಾದ ಹಲ್ಲೆ ಮಾಡಿದ್ದಾನೆ. ಅವರು ಕೂಡ ಇವತ್ತು ಚಿಕಿತ್ಸೆ ಪಡಿತಾ ಇದ್ದಾರೆ. ಇದು ತುಂಬಾ ಅನ್ಯಾಯ. ಇವತ್ತು ಕಾನೂನು ಚೌಕಟ್ಟಿನಲ್ಲಿ ಕ್ರಮ ಬೇಕಾಗಿತ್ತು ವಿನಃ ಎಲ್ಲೋ ಒಂದ್ ಕಡೆ ಅವರು ಕಾನೂನು ಕೈ ತಗೊಂಡಿದ್ರೆ ಈಗ ನಾವೆಲ್ಲ ದಲಿತ ಸಮುದಾಯಗಳನ್ನೆಲ್ಲ ಒಟ್ಟು ಖಂಡಿಸ್ತೇವೆ. ಆದ್ರೆ ಇವತ್ತು ಇಷ್ಟು ಸಂವಿಧಾನದಲ್ಲಿ ಈ ದಲಿತ ನಿಮ್ಮ ಬೇಡಿಕೆ ಏನು? ಅದೇ ಬಿಡಿ, ನಮ್ಮ ಬೇಡಿಕೆ ಇವತ್ತು ಏನೋ ಮಾನ್ಯ ಮತ್ತು ವಿವೇಕಾನಂದನ ಕುಟುಂಬಕ್ಕೆ ಅನ್ಯಾಯ ಆಗಿದೆ. ವಿವೇಕಾನಂದನ ಕುಟುಂಬಕ್ಕೆ ಫುಲ್ ಪೊಲೀಸ್ ಬಂದೋಬಸ್ತ್ ಕೊಡಬೇಕು, ಪೊಲೀಸ್ ರಕ್ಷಣೆ ಕೊಡಬೇಕು, ಆ ಕುಟುಂಬಕ್ಕೆ ಸರ್ಕಾರಿ ನೌಕರಿ ಕೊಡಬೇಕು. ಆ ಕುಟುಂಬನ ಇವತ್ತು ಎಲ್ಲೂ ಕೂಡ ಯಾರು ಕೂಡ ಸಮಾನತೆಯಿಂದ ನೋಡ್ತಾ ಇಲ್ಲ. ಆ ಕುಟುಂಬಕ್ಕೆ ಭೂ ಒಡೆತನದಿಂದ ಭೂಮಿ ಕೊಡಬೇಕು. ಮತ್ತೆ ಅವ್ರಿಗೆ ಅಲ್ಲೇ ಒಳಗಾಗಿದ್ದಾರಲ್ಲ ಅವರಿಗೆ ಹೆಚ್ಚಿನ ರೀತಿ ಪರಿಹಾರ ಕೊಡಬೇಕು. ಇವತ್ತು ಅವರ ದೌರ್ಜನ್ಯಕ್ಕೆ ಇವತ್ತು ಪ್ರಾಣ ಬಿಟ್ಟಿದ್ದಾಳ ಹುಡುಗಿ, ತುಂಬು ಗರ್ಭಿಣಿ ಮಾನ್ಯ, ಅವಳಿಗೆ ಮತ್ತೆ ಆ ಕುಟುಂಬಕ್ಕೆ ಅಂದ್ರೆ ಅವ್ರ ಗಂಡನ ಕುಟುಂಬಕ್ಕೆ ಕೇಂದ್ರ ಮತ್ತೆ ರಾಜ್ಯ ಸರ್ಕಾರಗಳು ಹೆಚ್ಚಿನ ರೀತಿ ಪರಿಹಾರ ಘೋಷಣೆ ಮಾಡಬೇಕು. ಇದು ನಮ್ಮ ಹಕ್ಕು ಒತ್ತಾಯ. ಆರೋಪಿಗಳು ಏನು ಬೇಕು? ಆರೋಪಿಗಳಿಗೆ ಕಠಿಣ ಶಿಕ್ಷೆ ಆಗಬೇಕು. ಅವ್ರು ಯಾರೇ ಸಪೋರ್ಟ್ ಮಾಡಿದ್ರು ಹಿಂದೆ ಅವನ ಕೈಗೆ ತುಂಬಾ, ಅವನ ಬೆನ್ನಿಂದ ತುಂಬಾ ಜನ ಇದ್ದಾರೆ. ಎಲ್ಲರೂ ಕೂಡ ಯಾರ್ಯಾರು ಇದಕ್ಕೆ ಭಾಗಿಯಾಗಿದ್ದಾರೆ ಎಲ್ಲರೂ ಕೂಡ ಪತ್ತೆ ಹಚ್ಚಬೇಕು. ಶೀಘ್ರವಾಗಿ ಪತ್ತೆ ಹಚ್ಚಿ ಅವರಿಗೆ ಕಠಿಣ ಶಿಕ್ಷೆ ಆಗಬೇಕು. ಜೀವಾವಧಿ ಶಿಕ್ಷೆ ಅಲ್ಲ, ಗಲ್ಲು ಶಿಕ್ಷೆ ಮಾಡಬೇಕು. ಯಾಕಂದ್ರೆ ಇವತ್ತು ಮಾನ್ಯರಿಗಾಗಿದ್ದು ವಿವೇಕಾನಂದರಿಗಾಗಿದ್ದಲ್ಲ, ಮತ್ತೆ ಯಾರು ಆಗಬಾರದು ಈ ಕೃತ್ಯ ಅಂತ ಹೇಳಿ ನನ್ನ ಒತ್ತಾಯ ಇದೆ. ವರ್ಷಿತ ಒಬ್ಬ ಹೆಣ್ಮಕ್ಳು ಅವಳು ಪದವಿ ವ್ಯಾಸಂಗ ಮಾಡ್ತಿರ್ತಾರೆ, ಕಾಣೆಯಾಗಿದ್ದಾರೆ ಅಂತೇಳಿ ಮನೆಗೆ ದೂರು ನೀಡ್ತಾರೆ. ಆ ದೂರು ನೀಡಿದ ಸಂದರ್ಭದಲ್ಲಿ ಇಲಾಖೆ ಅದನ್ನ ಪತ್ತೆ ಹಚ್ತಾರೆ. ಆ ಹುಡುಗಿ ಶವವಾಗಿ ಸಿಗ್ತಾಳೆ. ಶವವಾಗಿ ಸಿಗ್ತಕ್ಕಂತ ಆ ವರ್ಷಿತ ಒಂದು ಹುಡುಗಿ ಮೇಲೆ ಯಾರು ದುಷ್ಕರ್ಮಿಗಳು ಸಾಮೂಹಿಕ ಅತ್ಯಾಚಾರ ಮಾಡಿದ್ದಾರೆ. ಅದು ದಲಿತ ಹೆಣ್ಮಗಳು. ಈ ಸಾಮೂಹಿಕ ಅತ್ಯಾಚಾರ ಮಾಡಿ ಇವತ್ತು ಆ ಮನೆಗೆ ಬೆಳಕಾಗಬೇಕಾದಂತ ಹೆಣ್ಣು ಮಗಳ ಭವಿಷ್ಯಕ್ಕೆ ನಾಂದಿ ಆಡದಂತೆ ಆ ಕುಟುಂಬನೇ ಕೂಡ ಇವತ್ತು ದುಃಖದಲ್ಲಿ ಮುಗಿಸಿದ್ದಾರೆ. ನೋಡಿ ಹೆಂಗಿದೆ ಇದು. ಒಂದಲ್ಲ ಎರಡಲ್ಲ, ಸಾಮೂಹಿಕ ಅತ್ಯಾಚಾರ. ಇದು ನಾವೆಲ್ಲ ಕೂಡ ಪ್ರತಿಯೊಬ್ಬ ನಾಯಕನು ಇಂಥ ಕೃತ್ಯಗಳನ್ನ ಖಂಡಿಸಬೇಕು. ಆ ಒಂದು ವರ್ಷಿತ ಕುಟುಂಬಕ್ಕೂ ಸರ್ಕಾರಿ ನೌಕರಿ ಕೊಡಬೇಕು, ಭೂ ಒಡೆತನ ಭೂಮಿ ಕೊಡಬೇಕು, ಮತ್ತೆ ಅವರಿಗೆ ಹೆಚ್ಚಿನ ರೀತಿ ಪರಿಹಾರ ಕೊಡಬೇಕು. ಆಗಷ್ಟು ಅಧ್ಯಯನವಾಗಿರ್ತಕ್ಕಂಥ ಕೃತ್ಯ ಇದು. ಆದ್ರಿಂದ ನಾವು ಸರ್ಕಾರಕ್ಕೆ ಒತ್ತಾಯ ಮಾಡ್ತೇವೆ. ಎಲ್ಲೋ ಒಂದ್ ಕಡೆ ಈ ದಲಿತ ಕುಟುಂಬಗಳಿಗೆ ಇವತ್ತಿನ ಸಂವಿಧಾನ ಒಂದು ಗಟ್ಟಿಯಾಗಿದ್ದರೂ ಕೂಡ ಈ ಸಂವಿಧಾನದ ಅಡಿಯಲ್ಲಿ ನಾವೆಲ್ಲ ಬದುಕ್ತಾ ಇದ್ದೀವಿ ಅನ್ನೋದು ಮರೆತು ಪ್ರತಿಯೊಬ್ಬರು ಕೂಡ ಬಾಳದೆ ಎಲ್ಲೋ ಒಂದ್ ಕಡೆ ಒಳ್ಳೆಯದು. ಇದನ್ನ ಸಂವಿಧಾನ ಇವತ್ತು ಅಗೌರವ ಮಾಡ್ತಿದ್ದಾರೆ ಕೆಲವರು. ಪ್ರತಿಯೊಬ್ಬ ಮನುಷ್ಯನಿಗೂ ಸಂವಿಧಾನ ಬೇಕೇ ಬೇಕು. ಸಂವಿಧಾನ ಕಾನೂನು ಸುವ್ಯವಸ್ಥೆ ಕಾಪಾಡತಕ್ಕಂಥದ್ದೇ ಸಂವಿಧಾನ. ಅವರ ಸೌಲಭ್ಯಗಳು, ಮೂಲಭೂತ ದಿನ ನಾವು ಎಲ್ಲ ದಲಿತ ಸಂಘಟನೆಗಳು ಸೇರಿ ಅವರ ಪರವಾಗಿ ನಾವು ಇಲ್ಲಿ ಖಂಡಿಸ್ತಾ ಇದ್ದೀವಿ. ಏನು ನಮ್ಮ ವಿವೇಕಾನಂದ ದಲಿತ ಯುವಕನ ಮನೆಗೆ ನುಗ್ಗಿ ಆ ಹುಡುಗಿನ ಹತ್ಯೆ ಮಾಡಿದ್ದಾರೆ. ಆರೋಪಿಗಳಿಗೆಲ್ಲ ಗಲ್ಲು ಶಿಕ್ಷೆ ಆಗಬೇಕು, ಕಠಿಣ ಶಿಕ್ಷೆ ಆಗಬೇಕು. ಇನ್ನೂ ಹೆಚ್ಚಿನ ರೀತಿಯಲ್ಲಿ ತನಿಖೆಯಾಗಿ ಯಾರ್ಯಾರಿದ್ದಾರೆ ಅವನ್ನೆಲ್ಲರನ್ನು
ಗಲ್ಲಿಗೇರಿಸಬೇಕು ಅಂತ ನಾವು ಒಕ್ಕೂರಲಾಗಿ ಒತ್ತಾಯ ಮಾಡ್ತಾ ಇದ್ದೇವೆ. ಹಾಗೆ ರಾಜ್ಯ ಸರ್ಕಾರ ನಮ್ಮ ಯಾರು ದಲಿತರು ಅವ್ರಿಗೆ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಭದ್ರತೆಯನ್ನು ಕೊಡಬೇಕು. ಯಾಕೆಂತಂದ್ರೆ ಈಗ ಕಾನೂನು ಇನ್ನೂ ಸಡಿಲಾಗ್ಬಿಟ್ಟೈತೆ ಅನ್ನಿಸ್ತದೆ ನಮಗೆ. ಅದರಿಂದ ದಯಮಾಡಿ ರಾಜ್ಯ ಸರ್ಕಾರ ನಮ್ಮ ದಲಿತರಿಗೆ ಹೆಚ್ಚಿನ ಒಂದು ಕಾನೂನು ಇದನ್ನ ಹೆಚ್ಚಿನ ರೀತಿಯಲ್ಲಿ ನಮಗೆ ಇದು ಮಾಡಬೇಕು, ಎಲ್ಲರಿಗೂ ಸೆಕ್ಯೂರಿಟಿ ಕೊಡಬೇಕು ಅಂತ ನಾವು ಕೇಳ್ತಾ ಇದ್ದೀವಿ. ಆದ್ರಿಂದ ಆ ಒಂದು ಈ ಕೊಲೆ ನಡೆದಿರೋದನ್ನ ನಾವು ಎಲ್ಲ ಒಕ್ಕೂರಲಾಗಿ ಖಂಡಿಸ್ತಾ ಇದ್ದೀವಿ ಅಂತ ದಿನ ನಾವು ಎಲ್ಲ ದಲಿತ ಸಂಘಟನೆಗಳು ಸೇರಿ ಅವರ ಪರವಾಗಿ ನಾವು ಇಲ್ಲಿ ಖಂಡಿಸ್ತಾ ಇದ್ದೀವಿ. ಏನು ನಮ್ಮ ವಿವೇಕಾನಂದ ದಲಿತ ಯುವಕನ ಮನೆಗೆ ನುಗ್ಗಿ ಆ ಹುಡುಗಿನ ಹತ್ಯೆ ಮಾಡಿದ್ದಾರೆ. ಆರೋಪಿಗಳಿಗೆಲ್ಲ ಗಲ್ಲು ಶಿಕ್ಷೆ ಆಗಬೇಕು, ಕಠಿಣ ಶಿಕ್ಷೆ ಆಗಬೇಕು. ಇನ್ನೂ ಹೆಚ್ಚಿನ ರೀತಿಯಲ್ಲಿ ತನಿಖೆಯಾಗಿ ಯಾರ್ಯಾರಿದ್ದಾರೆ ಅವ್ರನ್ನೆಲ್ಲರನ್ನು ಗಲ್ಲಿಗೇರಿಸಬೇಕು ಅಂತ ನಾವು ಒಕ್ಕೂರಲಾಗಿ ಒತ್ತಾಯ ಮಾಡ್ತಾ ಇದ್ದೇವೆ. ಹಾಗೆ ರಾಜ್ಯ ಸರ್ಕಾರ ನಮ್ಮ ಯಾರು ದಲಿತರು ಅವ್ರಿಗೆ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಭದ್ರತೆಯನ್ನು ಕೊಡಬೇಕು. ಯಾಕೆಂತಂದ್ರೆ ಈಗ ಕಾನೂನು ಇನ್ನೂ ಸಡಿಲಾಗ್ಬಿಟ್ಟೈತೆ ಅನ್ನಿಸ್ತದೆ ನಮಗೆ. ಅದರಿಂದ ದಯಮಾಡಿ ರಾಜ್ಯ ಸರ್ಕಾರ ನಮ್ಮ ದಲಿತರಿಗೆ ಹೆಚ್ಚಿನ ಒಂದು ಕಾನೂನು ಇದನ್ನ ಹೆಚ್ಚಿನ ರೀತಿಯಲ್ಲಿ ನಮಗೆ ಇದು ಮಾಡಬೇಕು, ಎಲ್ಲರಿಗೂ ಸೆಕ್ಯೂರಿಟಿ ಕೊಡಬೇಕು ಅಂತ ನಾವು ಕೇಳ್ತಾ ಇದ್ದೀವಿ. ಆದ್ರಿಂದ ಆ ಒಂದು ಈ ಕೊಲೆ ನಡೆದಿರೋದನ್ನ ನಾವು ಎಲ್ಲ ಒಕ್ಕೂರಲಾಗಿ ಖಂಡಿಸ್ತಾ ಇದ್ದೀವಿ ಅಂತ ಒತ್ತಾಯ